ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಏನು ಆರೋಪಿಗಳನ್ನು ಅರೆಸ್ಟ್ ಮಾಡಿದೆ ಅವರನ್ನ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಸಂದರ್ಭದಲ್ಲಿ 10 ದಿನ ಕಸ್ಟಡಿಗೆ ನೀಡುವಂತೆ ವಿನಂತಿಯನ್ನು ಮಾಡಿದರು ಕೋರ್ಟ್ಗೆ ಎನ್ಐಎ ಅಧಿಕಾರಿಗಳು. ಕೋರ್ಟ್ ಕೂಡ ಎನ್ಐಎ ಪರ ವಕೀಲರಿಗೆ ಏನು ವಾದ ಮಾಡಿದರು ಅದಕ್ಕೆ ಅಸ್ತು ಅಂತ ಹೇಳಿರ್ತಕ್ಕಂಥದ್ದು. ಈಗ ಎನ್ಐಎ ವಶಕ್ಕೆ ನೀಡಲಾಗಿದೆ, ಎನ್ಐಎ ಕಸ್ಟಡಿಗೆ ಶಂಕಿತ ಉಗ್ರರನ್ನು ನೀಡಲಾಗಿದೆ. ಆರೋಪಿಗಳನ್ನು 10 ದಿನ ಎನ್ಐಎ ಕಸ್ಟಡಿಗೆ ಒಪ್ಪಿಸಿದೆ ಕೋರ್ಟ್. ಶೀಘ್ರವೇ ಮುಸಾವಿರ್ ಹಾಗೂ ಮತೀನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಿದೆ ಎನ್ಐಎ. ಈಗಾಗಲೇ ಎನ್ಐಎ ಪಶ್ಚಿಮ ಬಂಗಾಳದಲ್ಲಿ ಆಪರೇಷನ್ ಮಾಡಿ ಈ ಆರೋಪಿಗಳನ್ನು 42 ದಿನಗಳ ಬಳಿಕ ಅರೆಸ್ಟ್ ಮಾಡೋದರಲ್ಲಿ ಯಶಸ್ವಿಯಾಗಿತ್ತು ಎನ್ಐಎ. ಇನ್ನು ನೋಡಿ, ಬಹಳ ಪ್ರಮುಖವಾಗಿರೋದು ವಿಚಾರ, ಕಲಬುರಗಿ ವಿಳಾಸದ ನಕಲಿ ಆಧಾರ್ ಕಾರ್ಡನ್ನು ಮಾಡಿದರು ಉಗ್ರರು. ತನಿಖಾ ತಂಡದ ದಿಕ್ಕು ತಪ್ಪಿಸೋದಕ್ಕೆ ನಕಲಿ ಆಧಾರ್ ಕಾರ್ಡನ್ನು ಮಾಡಿದರು ಈ ಶಂಕಿತ ಉಗ್ರರು. ಕಲಬುರಗಿ ನಗರದ ವರದಾನಗರದ ಯುವಕನ ಹೆಸರಿನಲ್ಲಿ ಆಧಾರ್ ಕಾರ್ಡನ್ನು ಮಾಡಿದರು. ಮುಸ್ಲಿಂ ಹೆಸರಿನಲ್ಲಿದ್ದರೆ ಅನುಮಾನ ಬಂದ್ಬಿಡುತ್ತೆ ಅಧಿಕಾರಿಗಳಿಗೆ, ಎನ್ಐಎದವರಿಗೆ ಅಥವಾ ಪೊಲೀಸರಿಗೆ ಅಂತ ಹೇಳ್ಬಿಟ್ಟು ಹಿಂದೂ ಯುವಕನ ಹೆಸರಿನಲ್ಲಿ ಆಧಾರ್ ಕಾರ್ಡನ್ನು ಸೃಷ್ಟಿ ಮಾಡಿದ್ರು ಇವರು. ಹೀಗಾಗಿ ಈಗ ತನಿಖೆ ಮಾಡೋದಕ್ಕೆ ಕಲಬುರಗಿಗೆ ಎನ್ಐಎ ಅಧಿಕಾರಿಗಳು ಭೇಟಿ ನೀಡುವಂತ ಸಾಧ್ಯತೆ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಶಂಕಿತ ಉಗ್ರರನ್ನು ಎನ್ಐಎ ಅರೆಸ್ಟ್ ಮಾಡಿದೆ. ಮುಸಾವಿರ್ ಮತ್ತು ಮತೀನನ್ನು ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸಲಾಗಿತ್ತು ನ್ಯಾಯಾಧೀಶರ ಮುಂದೆ. ಈಗ 10 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಒಪ್ಪಿಸಿದೆ ಕೋರ್ಟ್. ಹೀಗಾಗಿ ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇನ್ನು ಈ ಆರೋಪಿಗಳು ಏನೆಲ್ಲ ಮಾಡಿದ್ರು ಕಿತಾಪತಿ ಅಂತ ನೋಡೋದಾದರೆ, ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ನಡೆದ ಬಳಿಕ ಕಲಬುರಗಿ ವಿಳಾಸ ನಕಲಿ ಆಧಾರ್ ಕಾರ್ಡನ್ನು ಮಾಡಿಟ್ಕೊಂಡಿದ್ರು ಇವರು. ಅಂದರೆ ತನಿಖೆ ವೇಳೆ ಏನಾದರೂ ಪತ್ತೆ ಹಚ್ಚೋದಕ್ಕೆ ಇವರು ಮುಂದಾದರೆ ನಾಳೆ ದಿನ ಅವರು ದಿಕ್ಕು ತಪ್ಪಿಸಬೇಕು ಅಂಥೇಳಿ ಕಲಬುರಗಿ ನಗರದ ವರದಾನಗರದಲ್ಲಿರುವಂಥ ಒಬ್ಬ ಯುವಕನ ಹೆಸರಿನಲ್ಲಿ ಆಧಾರ್ ಕಾರ್ಡನ್ನು ಮಾಡಿಟ್ಕೊಂಡಿದ್ರು. ಈ ಆಧಾರ್ ಕಾರ್ಡ್ ಬೆನ್ನಟ್ಟಿದಾಗ ಕಲಬುರಗಿಯಲ್ಲೆಲ್ಲ ಕೂಡ ಅಧಿಕಾರಿಗಳು ತಲಾಶೆ ಮಾಡಿದ್ರು. ಆದರೆ ಇವರು ಇದ್ದಿದ್ದು ವೆಸ್ಟ್ ಬೆಂಗಾಲಲ್ಲಿ, ಕೋಲ್ಕತ್ತಾದಲ್ಲಿ ತಗಲಾಕೊಳ್ತಾರೆ, ಅಸ್ಸಾಮು, ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ಓಡಾಡ್ಕೊಂಡಿರ್ತಾರೆ. ಅಲ್ಲಿ ಅನಂತರ ಒಂದಷ್ಟು ಸುಳಿವು ಸಿಕ್ಕ ಬಳಿಕ ಪೊಲೀಸರು ಎನ್ಐಎ ಅಧಿಕಾರಿಗಳು ಪ್ರಮುಖವಾಗಿ ಅಲ್ಲಿ ತನಿಖೆ ಮಾಡ್ತಾರೆ, ಹುಡುಕಾಡ್ತಾರೆ. ಕೊನೆಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಬಳಿನೇ ಇವರು ಇರ್ತಾರೆ. ಮುಸಾವಿರ್, ಹುಸೇನ್, ಶಾಜೀಬ್, ಅಬ್ದುಲ್ ಮತೀನ್, ಅಹ್ಮದ್ ತಾಹಾ ಇಬ್ಬರನ್ನು ಕೂಡ ಈಗ ಅಂದರ್ ಮಾಡಲಾಗಿದೆ. ಇವರು ಯಾವ ರೀತಿ ಇದಕ್ಕೆ ಪ್ಲಾನನ್ನು ಮಾಡಿದರು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ, ಬೇರೆ ಏನೆಲ್ಲ ಇವರ ಬಳಿ ಮಾಹಿತಿ ಇದೆ, ಯಾವ್ಯಾವ ಸಂಘಟನೆಗಳ ಜೊತೆ ಸಂಪರ್ಕ ಇದೆ, ಎಲ್ಲವನ್ನೂ ಕೂಡ ಹೊರತೆಗೆಯುವಂಥ ಕೆಲಸವನ್ನು ಎನ್ಐಎ ಮಾಡಲಿದೆ.